ಹಾಯ್ ಫ್ರೆಂಡ್ಸ್, ಡೆನಿಮ್ ಜೀನ್ಸ್ ನ ಯಾವ ರೀತಿ ವಾಶ್ ಮಾಡ್ಬೇಕಂತ ನಿಮ್ಗೆಲ್ಲ ಒಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಯಾರೆಲ್ಲ ಡೆನಿಮ್ ಜೀನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರೆಲ್ರಿಗೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೇವ್ ಅಂಡ್ ಶೇರ್ ಟು ಯೋರ್ ಫ್ರೆಂಡ್ಸ್. ಸೊ ನಂಬರ್ 1, ಡೆನಿಮ್ ಜೀನ್ಸ್ ನ ನೀವು ಸಪರೇಟ್ ಆಗಿ ವಾಶ್ ಮಾಡಬೇಕು. ಶರ್ಟ್ಸ್, ಟ್ರೌಸರ್ಸ್ ಮತ್ತೆ ಬೇರೆ ಗಾರ್ಮೆಂಟ್ಸ್ ಜೊತೆ ಮಿಕ್ಸ್ ಮಾಡಿ ವಾಶ್ ಮಾಡೋ ಆಗಿಲ್ಲ. ಯಾಕಂದ್ರೆ ಡೆನಿಮ್ ನೇಚರ್ ಯಾವ ತರ ಇರುತ್ತೆ ಅಂದ್ರೆ ನೀವು ವಾಶ್ ಮಾಡಿದಾಗ ಕಲರ್ ಸ್ಟೇನಿಂಗ್ ಚಾನ್ಸಸ್ ಇರುತ್ತೆ. ಸೊ ಎಸ್ಪೆಷಲಿ ಡಾರ್ಕ್ ಡೆನಿಮ್ ಕಲರ್ಸ್, ಅದಕ್ಕೆ ಡೆನಿಮ್ ಜೀನ್ಸ್ ನ ಸಪರೇಟ್ ಆಗಿ ವಾಶ್ ಮಾಡಬೇಕು. ನಂಬರ್ 2, ನೀವು ಜೀನ್ಸ್ ನ ಯಾವಾಗ್ಲೂ ರಿವರ್ಸ್ ಮಾಡಿನೇ ವಾಶ್ ಮಾಡಬೇಕು ಈ ತರ. ನಂಬರ್ 3, ವಾಷಿಂಗ್ ಮೆಷಿನ್ ಏನಾದ್ರೂ 6 to 8 kgs ಇತ್ತಂದ್ರೆ ನೀವು ಅಟ್ ಎ ಟೈಮ್ 4 to 5 ಗಾರ್ಮೆಂಟ್ಸ್ ನ ವಾಶ್ ಮಾಡಬಹುದು. ನಂಬರ್ 4, ವಾಶ್ ಟೈಮಿಂಗ್ 20 ಮಿನಿಟ್ಸ್ ಗಿಂತ ಎಕ್ಸಿಡ್ ಆಗೋ ಆಗಿಲ್ಲ. ನಂಬರ್ 5, ಸೊ ವಾಶ್ ಆದ್ಮೇಲೆ ರಿವರ್ಸ್ ಅಲ್ಲಿನೇ ನೀವು ಡ್ರೈ ಮಾಡ್ಬೇಕಾಗುತ್ತೆ. ಅದು ಡೈರೆಕ್ಟ್ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಬಾರ್ದು. ಡ್ರೈ ಆದ್ಮೇಲೆ ನೀವು ರಿವರ್ಸ್ ಅಲ್ಲೇ ಐರನ್ ಮಾಡಿ ಯೂಸ್ ಮಾಡಬೇಕು. ಬಟ್ ಬ್ಲಾಕ್ ಜೀನ್ಸ್ ಮಾತ್ರ ರಿವರ್ಸ್ ಅಲ್ಲಿನೇ ನೀವು ಐರನ್ ಮಾಡಬೇಕು. ಸೊ ಈ ಎಲ್ಲಾ ಸಿಂಪಲ್ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಜೀನ್ಸ್ ಡ್ಯೂರಬಿಲಿಟಿನೂ ಜಾಸ್ತಿ ಇರುತ್ತೆ. ಹಾಗೆ ನೀವು ಹೊಸ ಜೀನ್ಸ್ ತರ ಯೂಸ್ ಮಾಡಬಹುದು. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಗೆ ಲಂಡನ್ ಕ್ಯಾಸಲ್ ಪೇಜ್ ನ ಫಾಲೋ ಮಾಡಿ.